ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಈ ನೆಲಗಡಲೆಯಿಂದ ಈ ಚಾಟ್ ಮಸಾಲೆ ಮಾಡೋದನ್ನು ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಈ ನೆಲಗಡಲೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ನಮಗೆ ಇನ್ನು ಬೇಕಾಗಿರುವಂಥ ವಸ್ತುಗಳೆಂದರೆ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದೇ ರೀತಿ 2 ಚಮಚದಷ್ಟು ಮೆಣಸು ನೋಡಿ ತಗೊಂಡಿದ್ದೇನೆ. ಅದೇ ರೀತಿ ಚಾಟ್ ಮಸಾಲ 2 ಚಮಚ, 1 ಟೊಮೆಟೊ, 3 ರಿಂದ 4 ಕಾಯಿ ಮೆಣಸು ತಗೊಂಡಿದ್ದೇನೆ, 1 ಲಿಂಬೆ, 1 ಕ್ಯಾರೆಟ್ ತಗೊಂಡಿದ್ದೇನೆ. ಇನ್ನು ಬೇಕಿದ್ದರೆ ನಿಮಗೆ ಇದಕ್ಕೆ ಸೌತೆಕಾಯಿ ಕೂಡ ಕಟ್ ಮಾಡಿ ಹಾಕಿಲ್ಬೋದು. ಈಗ ಮೊದಲಿಗೆ ಈ ನೆಲಗಡ್ಡೆಯಲ್ಲಿ ನೋಡಿ, ಈ ಧೂಳೆಲ್ಲ ಇರ್ತದೆ, ಅದನ್ನು ಮೊದಲು ನೀರಾಗಿ ತೊಳ್ಕೊಳ್ಳುವ. ನಾವು 1-2 ಸಲ ನೀರಾಗಿ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಈ ಕಸ ಧೂಳೆಲ್ಲ ಇರ್ತದೆ, ಎಲ್ಲ ಹೋಗಲಿ ಅಂತ ಹೇಳಿ. ನೋಡಿ, ನೆಲಗಡಲೆಲ್ಲ ನಮಗೆ ತೊಳೆದಾಗಿದೆ. ಇವಾಗ ನಾನು ಅದನ್ನೊಂದು ನೋಡಿ ಪಾತ್ರೆಗೆ ಹಾಕಿ ಕಲ್ತಿದ್ದೇನೆ. ಇನ್ನು ಅದಕ್ಕೆ ನೀರು ಹಾಕಿಲ್ಬೇಕು. ನಾವು ಇದನ್ನು ಬೇಯಿಸಲಿಕ್ಕಿದೆ. ಅದಕ್ಕೆ ನಾವು ಸ್ವಲ್ಪ ಅರಶಿನ ಹುಡಿ ಹಾಕಬೇಕು, ಇದರಲ್ಲಿ ಮತ್ತು ಸ್ವಲ್ಪ ಉಪ್ಪು. ನೋಡಿ, ಇವಾಗ ನಾನು ನೆಲಗಡಲೆಯನ್ನು ಬೇಯಲಿಕ್ಕೆ ಇಡ್ತಿದ್ದೇನೆ. ನೋಡಿ, ನೆಲಗಡಲೆ ಬೇಯುವಷ್ಟು ಹೊತ್ತಿಗೆ ನಾವು ಇದರ ಉಳಿದ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟುವ. ನೋಡಿ, ಈಗ ನಾನೊಂದು ಕ್ಯಾರೆಟನ್ನು ಕಟ್ ಮಾಡಿಕೊಳ್ತಿದ್ದೇನೆ. ನೋಡಿ, ಒಂದು 4 ಕಾಯಿ ಮೆಣಸು ತಗೊಂಡಿದ್ದೇನೆ. ಅದನ್ನು ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇವೆ. ನೋಡಿ, ಕಾಯಿ ಮೆಣಸು ಹಾಕುವಾಗ ನೋಡಿಕೊಂಡು ಹಾಕಿವಲ್ಲಿ, ಯಾಕಂದರೆ
ಖಾರ ಎಲ್ಲ ಜಾಸ್ತಿ ಇರ್ತದೆ ಕಾಯಿ ಮೆಣಸು. ನಾನಿಲ್ಲಿ ಖಾರ ಕಡಿಮೆ ಇರೋ ಕಾಯಿ ಮೆಣಸು ಆದ ಕಾರಣ 4 ಕಟ್ ಮಾಡಿ ಹಾಕೊಂಡಿದ್ದೇನೆ. ಇಲ್ಲಂದರೆ ನೀವು 1-2 ಹಾಕಿದರೆ ಸಾಕು. ನೋಡಿ, ಈಗ ಒಂದು ಟೊಮೆಟೊ ತೊಗೊಂಡಿದ್ದೇನೆ. ಇದನ್ನು ಕೂಡ ನಾವು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ. ಅದನ್ನು ಕೂಡ ನಾವು ಸಣ್ಣದಾಗಿ ಕತ್ತರಿಸಿ ಹಾಕಿರಬೇಕು. ಒಂದು ಗೆಡ್ಡೆ ನೀರುಳ್ಳಿ ತಗೊಂಡಿದ್ದೇನೆ. ಇದನ್ನು ಕೂಡ ನಾವು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು. ನೋಡಿ, ನೆಲಗಡಲೆಲ್ಲ ಬೆಂದು ರೆಡಿಯಾಗಿದೆ ನೋಡಿ. ಈಗ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಸೋಸಿಕೊಳ್ತಿದ್ದೇನೆ. ನೋಡಿ, ನೆಲಗಡಲೆಲ್ಲ ಬೆಂದು ರೆಡಿಯಾಗಿದೆ. ಈಗ ನೋಡಿ, ನಾನಾಗ ಕಟ್ ಮಾಡಿದಂಥ ನೀರುಳ್ಳಿ, ಕಾಯಿ ಮೆಣಸು, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ನೋಡಿ, ನಾನೀಗ ಒಂದು ಲಿಂಬೆಹಣ್ಣು ಕಟ್ ಮಾಡಿ ಅದಕ್ಕೆ ಹಿಂಡಿಕೊಳ್ತಿದ್ದೇನೆ. ಈಗ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ ನೋಡಿ.
ನೋಡಿಕೊಂಡು ಹಾಕಿ. ಅದೇ ರೀತಿ ಮೆಣಸಿನ ಹುಡಿ 2 ಚಮಚ, ಚಾಟ್ ಮಸಾಲೆ. ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಶ್ರಣ ಮಾಡಿ ನೋಡಿ. ನೋಡಿ ನಮ್ಮ ಚಾಟ್ ಮಸಾಲೆ ಹೇಗೆ ಬಂದಿದೆ ಅಂತ, ಸೂಪರಾಗಿ ಬಂದಿದೆ ನೋಡಿ. ನಮ್ಮ ನೆಲಗಡ್ಡೆ ಚಾಟ್ ಮಸಾಲೆ ರೆಡಿ ಆಗಿದೆ ನೋಡಿ. ಈಗ ನಾವು ಟೇಸ್ಟ್ ನೋಡುವ. ಸೂಪರ್ ಆಗಿದೆ ನೋಡಿ. ಈ ನೆಲಗಡಲೆ ಚಾಟ್ ಮಸಾಲೆ ಇದು ಭಾರಿ ಒಂದು ಟೇಸ್ಟ್ ಕೂಡ ಆಗಿರ್ತದೆ ನೋಡಿ. ಈಗ ಹೇಗಿದ್ದು ನೋಡಿ, ಮಳೆಗಾಲ ಪ್ರಾರಂಭ ಆಗಿದೆ, ನಮಗೇನಾದರೂ ಒಂದು ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಅನಿಸ್ತದೆ. ಆಗ ನಾವು ಈ ರೀತಿಯ ರೆಸಿಪಿಗಳನ್ನೆಲ್ಲ ಮಾಡಿ ಟ್ರೈ ಮಾಡ್ಬೋದು. ಹಾಗೆ ಇವತ್ತಿನ ವೀಡಿಯೋಗೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.